ಅಲ್ಲ ಒಂದ್ ಪ್ರಶ್ನೆ ಏನಂದ್ರೆ ಈಗ ಹೊರಗಡೆ ಫುಡ್ ನ ಲಿಮಿಟೆಡ್ ಅಂದ್ರೆ ಇಷ್ಟು ಕೊಡ್ಬೋದು ಈ ದಿನ ಕೊಡ್ಬೋದು ಅಂತ ಏನೋ ಇರುತ್ತೆ ರೂಲ್ಸ್ ಗೊತ್ತಿಲ್ಲ ನನ್ಗೆ. ಹ್ಮ್. ಸೊ ಹೊರಗಡೆ ಫುಡ್ ಅಷ್ಟು ಅಲೋ ಇದೆಯಾ ಕಾಮನ್ ಆಗಿ ಹೇಳೋದ್ರೆ? ಇಲ್ಲ ಫಸ್ಟ್ ಇತ್ತಂತೆಪ್ಪ. ತಿರ್ತಾ ಫಸ್ಟ್ ದರ್ಶನ್ ಅವ್ರದ್ದು ಫಸ್ಟ್ ಸಲ ಜೈಲ್ಗೆ ಹೋಗಿದ್ರಲ್ಲ, ಹೌದು. ಆ ಮೂಮೆಂಟ್ ಅಲ್ಲಿ ಊಟ ಎಲ್ಲ ಬಿಡ್ತಾ ಇದ್ರಂತೆ. ಹ್ಮ್. ಇವ್ರದ್ದು ಸೆಕೆಂಡ್ ಟೈಮ್ ಏನ್ ಅರೆಸ್ಟ್ ಆಗಿ ಹೋದ್ರು, ಆಗ ಔಟ್ಸೈಡ್ ಫುಡ್ ಸ್ಟಾಪ್ ಮಾಡಿದ್ದಾರೆ ಅಂತೆ. ಹ್ಮ್. ಅಂಡ್ ಫ್ರೂಟ್ಸ್ ಕೂಡ ಅಷ್ಟು ಬಿಡಲ್ಲ, ಎಂತದೂ ಬಿಡೋದಿಲ್ಲ. ಹ್ಮ್. ಬಟ್ ಇವ್ರಿಗೆ ಈ ಸ್ಟಾಫ್ಸ್ 3 ಟೈಮ್ ಶಿಫ್ಟ್ ವೈಸ್ ಬರ್ತಾರಲ್ವಾ ಓಕೆ. ಡ್ಯೂಟಿಗೆ, ಅವ್ರೇನ್ ಮಾಡ್ತಾರೆ, ಅವ್ರಿಗಂತ ಬಾಕ್ಸ್ ತರ್ತಾರೆ. ಹ್ಮ್. ಬಟ್ ಅವ್ರಿಗಂತ ತರಲ್ಲ, ಅಲ್ಲಿರೋರ್ ಕೊಡೋದು ತರೋದು ಸ್ವಲ್ಪ ದುಡ್ಡು ಇಸ್ಕೊಳ್ಳೋದು ಕೊಡೋದು. Okay. ಅಷ್ಟೇ. ಹ್ಮ್. ಆಯ್ತಾ, ಅಲ್ಲಿರೋರ್ ಕೊಡೋದು, ಅವ್ರಂತೂ ತಿನ್ನೋದಿಲ್ಲ. ಹ್ಮ್. ಅವ್ರಿಗೆ ಯಾರ್ಯಾರು ಬೇಕೋ ಬಾಕ್ಸ್ ಶಿಫ್ಟ್ ವೈಸ್ ಶಿಫ್ಟ್ ಆಗುತ್ತೆ. ಹ್ಮ್. ಅಂಡ್ ಸ್ಟಾಫ್ ಊಟ ಏನ್ ಬರುತ್ತೆ, ಅಟ್ಸ್ ವೆರಿ ಗುಡ್ ಫುಡ್. ಹ್ಮ್. ತುಂಬಾ ಚೆನ್ನಾಗಿರುವಂತ ಫುಡ್, ಒಳ್ಳೆ ಫುಡ್. ಸೊ ಅದನ್ನ ಅವಳಿಗೆ ಕಳಿಸ್ತಾರೆ. ಓಕೆ. ಯಾವುದೇ ತರ ಅವಳಿಗೆ ಜೈಲಿನ ಒಂದು ಆರೋಪಿಗಳಿಗೆ ಸಿಗುವಂತ ಇದು ಅದು ಅವಳು ಅನುಭವಿಸ್ತಾ ಇಲ್ಲ. ಆರಾಮಾಗಿದ್ದಾಳೆ. ಓಕೆ. ಆರಾಮಾಗಿ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು, ಹ್ಮ್. ನಮ್ಗೆ ಅಲ್ಲಿ ಒಂದು ಇದ್ದಷ್ಟು ಆ 3 months ನಾನು ಮುಖಕ್ಕೊಂದು ಸೋಪುನು ಹಾಕಿಲ್ಲ. ಇದ್ದಷ್ಟು ಆ ವಾಟರು ಅಷ್ಟೇ, ಕ್ಲೀನ್ಲಿನೆಸ್ ಇಲ್ಲ, ಎಂತದೂ ಇಲ್ಲ. ಯಾವಾಗ ಹೋಗ್ತಿರೋ ಅಂತ ಅಂದ್ಬಿಟ್ಟು ನಮ್ಮ ಪಾಡ್ ನಾವಿದ್ರಿ, ನಮ್ಮ ಹೋಗ್ಬಿಟ್ಟು ಅಲ್ಲಿ ತೋರಿಸ್ಕೊಳ್ಳೋದು ಏನು ಇಲ್ವಲ್ಲ, ನಾವ್ ಹೆಂಗಿರ್ತೀರಿ ಅಂತ ಹೇಳಿ. ಹೌದು. ಸೊ ಅವಳಿಗೆ ಎಲ್ಲಾನು ಸಿಗ್ತಾ ಇತ್ತು. ಪರ್ಫ್ಯೂಮ್ ಇತ್ತು, ಮೇಕಪ್ ಸೆಟ್ ಇತ್ತು. ಇವಾಗ ಮೇಕಪ್ ಸೆಟ್ ಇಲ್ಲ ಸುಳ್ಳು ಹೇಳಿದ್ರು ಸಂಧ್ಯಾ ಪವಿತ್ರ ಅವ್ರಂತ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ರಿಪೋರ್ಟ್ ಮಾಡಿದಾರಲ್ಲ, ಪ್ರೆಸ್ ನೋಟ್ ಬಿಟ್ಟಿದಾರಲ್ಲ. ಹಾಗಾದ್ರೆ ಅವಳ ಲಿಪ್ಸ್ಗೆ ಆಗ್ತಾ ಇದ್ದೇನು, ಪೇಂಟ್ ಆಗ್ತಾ ಇದ್ರಾ, ಲಿಪ್ಸ್ಟಿಕ್ ಅಲ್ವಾ, ಪರ್ಫ್ಯೂಮ್ ಏನ್ ಆಗ್ತಾ ಇದ್ದಿದ್ದು, ಯಾರು ತಂಗ್ ಕೊಡ್ತಾ ಇದ್ರು ಅಂದ್ರೆ ಅವ್ರ ಬಾಡಿದಲ್ಲೇ ಪರ್ಫ್ಯೂಮ್ ಬಂದ್ಬಿಟ್ಟಿರುತ್ತಾ. ಸೊ ಇಟ್ಸ್ ಆಲ್ ಡ್ರಾಮಾ. ಏನೋ ಒಂದ್ ಕೊಡ್ಬೇಕು ಸುದ್ದಿ ಅಲ್ಲಿ ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ದರ್ಶನ್ ಅವ್ರದ್ದು ಏನು ಒಬ್ಬ ರೌಡಿ ಶೀಟರ್ ಜೊತೆ ಸಿಗರೇಟ್ ಸೇತಾ ಟೀ ಕುಡಿತಾ ಇದ್ರು, ಆ ಮ್ಯಾಟರ್ ಆದ್ರೂ ಕೂಡ ಇನ್ನೂ ಚೇಂಜ್ ಆಗಿಲ್ಲ ಪರಪ್ಪನ ಅಗ್ರಹಾರ. ಅದು ಜಸ್ಟ್ ಒಂದ್ ಕಪ್ ಲೀಕ್ ಆಗಿದ್ದಲ್ವಾ, ಹೌದು. ಅಂತ ಕಪ್ಸ್ ಇಲ್ಲಿ ಎಷ್ಟೊಂದ್ ಇದಾವೆ. ಓಕೆ. ಸೊ ಬೇರೆ ತರನೇ ಅಂತ ಇದೆ. ಕಪ್ಸ್ ಇಲ್ಲಿ ವುಮೆನ್ ಬ್ಯಾರಕಲ್ಲೂ ಸಹ ಇದಾವೆ ಕಪ್ಸ್. ಓಕೆ. ಏನ್ ಡಿಫ್ರೆನ್ಸ್ ಇದೆ, ಅಲ್ಲಿ ಕುತ್ಕೊಂಡು ಒಂದ್ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ರು, ಇಲ್ಲೂ ಚೇರ್ಗಳ ಮೇಲೆ ಕೂರಿಸ್ಕೊಳ್ತಾರೆ ಅವಳನ್ನ. ಅದು ಹೊರಗಡೆ ಬಂದಿಲ್ಲ. ಬಟ್ ಅಲ್ಲಿ ಮೆನ್ಸ್ ಬ್ಯಾರಕ್ ಅಲ್ಲಿ ಈಗ್ಲೂ ಫೋನ್ ಫೆಸಿಲಿಟಿ ಇದೆ ಅಂತೆ, ಫೋನ್ಸ್ ಈಗ್ಲೂ ಇರುತ್ತಂತೆ. ಅಲ್ಲಿ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅಂತಾರೆ, ಬಿಕಾಸ್ ಅಲ್ಲೇ ತಿರುಗಿಸ್ ಪೊಲೀಸ್ ಸಿಬ್ಬಂದಿಗಳು ಹಾಕಿ ರುಬ್ಬಿ ಬಿಸಾಕ್ತಾರ ಅನ್ನೋದು ಗೊತ್ತಿದೆ. ಬಟ್ ಇಲ್ಲಿ ಫೋಟೋ ಹಿಡ್ದಿ ನಾವು ಹಾಕಕ್ಕಿಲ್ವಲ್ಲ, ಫೋನ್ ಇಲ್ಲ. ಫೋನ್ ಇದ್ದಿದ್ರೆ ನಾನ್ ಡೆಫಿನೆಟ್ಲಿ ಬಿಡ್ತಾ ಇದ್ನ. ಅಲ್ಲ ಬೇರೆಯವ್ರಿಗೂ ಈಗ ಅಲೋ ಇಲ್ಲ ಅಂತ ಯಾರಿಗೂ ಇಲ್ಲ, ಅಲ್ಲಿನ ಸಿಬ್ಬಂದಿಗಳು ತಗೊಂಡ್ಬರ್ತಾರೆ ಫೋನ್. ಅಲ್ಲಿ ಕೆಲಸ ಮಾಡುವಂತ ಜೈಲಿನ ಸಿಬ್ಬಂದಿಗಳ ಹತ್ರ ಫೋನ್ ಇರುತ್ತೆ. ಬಿಕಾಸ್ ನಾನು ಒಂದ್ 2-3 ಸಲ ಪವಿತ್ರ ಗೌಡ ಕೈಲಿ ನೋಡಿದ್ನಲ್ಲ ಫೋನ್, ವುಮೆನ್ಸ್ ಡೇ ದಿವಸ. ಅವಾಗೂ ಪ್ರಶ್ನೆ ಮಾಡಿದ್ನಲ್ಲ ಹೆಂಗ್ ಅವಳ ಕೈಲಿ ಫೋನ್ ಇದೆ ಅಂತ. ಆಗ ಅದು ವಿಡಿಯೋ ಮಾಡಕ್ ಕೊಟ್ಟಿದ್ದು ಅಂತ. ವಿಡಿಯೋ ಮಾಡಕ್ಕೆ ಸಿಬ್ಬಂದಿಗಳು ಮಾಡ್ಲಿ, ಯಾಕೆ ಇವಳು ಮಾಡ್ಬೇಕು? ಆ ವಿಚಾರದಲ್ಲಿ 1-2 ಟೈಮ್ಸ್ ಫೋನ್ ನೋಡಿದಾಗ ಜಗಳ ಮಾಡಿದ್ದೀನಿ. ಅದಾದ್ಮೇಲೆ ನನ್ ಮೇಲೆ ಕಣ್ಣಿಡೋದ್ ಶುರು ಮಾಡಿದ್ರು. ಏನೋ ಇಲ್ಲಿ ತಿಳ್ಕೊಳಕ್ಕೆ ಬಂದಿದ್ದಾಳೆ ಬೇಕಂತ. ನನ್ ಮುಂದೆ ಏನೂ ಮಾಡ್ತಾ ಇರ್ಲಿಲ್ಲ, ಅಲರ್ಟ್ ಆಗೋರು. ಬಟ್ ನನ್ ಪಾಡ್ ನಾನು ಇರ್ತಾ ಇದ್ದೆ. ನನ್ಗೆ ಅತಿ ಹೆಚ್ಚು ಜನ ಕೌನ್ಸಿಲಿಂಗ್ ಕೊಟ್ಕೊಂಡು ಜೀವನ ಏನು ಅಂತ ಹೇಳ್ಕೊಂಡು ಕೇಳಿಬೇಕಂದ್ರೆ ಜೈಲಿಂದ ಬಿಡುಗಡೆ ಆಗಿರೋರ್ನ ಕೇಳಿ, ಪ್ರತಿಯೊಬ್ರು ಕೇಳಿ ಹೇಳ್ತಾರೆ. ಈಗ ಏನ್ ಕಾಲ್ ರೆಕಾರ್ಡ್ಸ್ ಆಗ್ತಾ ಇದೆನಲ್ಲ, ಅವರೆಲ್ಲ ಅಲ್ಲಿಂದ ರಿಲೀಸ್ ಆಗಿರೋರೇ ಹೇಳೋದು. ಅದೇ ಕಾಲ್ ರೆಕಾರ್ಡ್ ಬಗ್ಗೆ ಕೇಳ್ಬೇಕಂತಿದ್ದೆ. ಸೊ ಕಾಲ್ ರೆಕಾರ್ಡ್ ವೈರಲ್ ಆಗ್ತಿದೆ. ಏನಂತಂದ್ರೆ ಅಲ್ಲಿನ ನಿಮ್ ಜೊತೆ ಅಂದ್ರೆ ಆರೋಪಿತರಾಗಿ ಒಳಗೋದವ್ರೆ, ಸೊ ನೆಕ್ಸ್ಟ್ ನೀವು ಬಂದ್ಮೇಲೆ ಇಲ್ಲೆಲ್ಲ ಮಾತಾಡಿದ್ಮೇಲೆ ಹೇಳ್ತಿದ್ದಾರೆ, ಸೊ ಇಲ್ಲಿ ಮುಂಚೆ ತರ ಇಲ್ಲ, ಎಲ್ಲ ಚೇಂಜಸ್ ಮಾಡ್ತೀರಾ, ಅಲರ್ಟ್ ಆಗಿದ್ದಾರೆ, ನಮ್ಗೆ ಸೊಳ್ಳೆ ಪರದೆ ಕೊಡ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಸೊ ಇದೇನಂತ ರೀಸೆಂಟ್ ಆಗಿ ಒಂದು ಆಡಿಯೋ ವೈರಲ್ ಮಾಡಿದ್ನಲ್ಲ, ಆ ಹುಡುಗಿ ಹೆಣ್ಮಗ್ಳು ಅಲ್ಲಿ ಇದ್ದೋಳೆ. ಅಂದ್ರೆ ನಾನಿದ್ದೋಗು ಬಂದಿದ್ಲು, ನಾನ್ ಬಂದಾದ್ಮೇಲೆನು ಹೋಗಿ ಬಂದಿದ್ದಾರಂತೇನೋ ವಾರೆಂಟ್ ಆಗಿದೆ ಅಂತ ಹೇಳಿ. ಆಗ ಇಡೀ ಜೈಲಲ್ಲಿ ಮಾತಾಡ್ತಾ ಇದ್ರಂತೆ. ಯಾವಾಗ ಇದು ಮೀಡಿಯಾ ಫುಲ್ ಸುದ್ದಿ ಆಯ್ತಲ್ಲ, NCR ಆಗಿದ್ದ ದಿವಸ ಮಾತಾಡ್ತಾ ಇದ್ದಿದ್ದು. ಎಲ್ಲಾರ ಹತ್ರ ಸೊಳ್ಳೆ ಪರ್ದ ತಗೊಂಡ್ಬಿಟ್ಟು, ಬಿಕಾಸ್ ಅಲ್ಲಿ ಲೆಸ್ಬಿಯನ್ಸ್ ಕಾಟ ಜಾಸ್ತಿ ಇದೆ ಅಂತ ಹೇಳಿದಕ್ಕೆ ಸೊಳ್ಳೆ ಪರ್ದ ಎಲ್ಲ ತಗೊಂಡು ಎಲ್ಲಾರ್ಗು ಬೆದರ್ಸಿದಂತದ್ದು. ಯಾರು ಮಾತಾಡ್ಬಾರ್ದು, ಮತ್ತೆ ಎಲ್ಲೆಲ್ಲಿ ಕುತ್ಕೊಂಡು ಹೆಂಗ್ ಕಂಪ್ಲೇಂಟ್ ಬರೆದ್ರು, ಏನೇನ್ ಹೇಳಿ ಬರೆದ್ರು, ಎಲ್ಲಾನು ಪ್ರಿಪೇರ್ ಹೆಂಗ್ ಮಾಡಿದ್ರು ಅಂತ ಹೆಣ್ಮಗ್ಳು ಹೇಳಿದ್ಲು. ಯಾಕೆ ಹೇಳಿದ್ಲು ಅಂದ್ರೆ, ನಾನ್ ಫೈಟ್ ಮಾಡ್ತೀನಿ ಅನ್ನೋದು ಗೊತ್ತಿದೆ. ಅಂಡ್ ಕೆಲವೊಂದಷ್ಟು ಆಡಿಯೋಸ್ ಅಲ್ಲಿ ಅವ್ರು ಯಾಕೆ ಹೇಳಿಲ್ಲ, ಇವಾಗ ಮಾತ್ರ ಹೇಳ್ತಾ ಇದಾರೆ ಅಂದ್ರೆ ಭಯ ಇರುತ್ತೆ. ನೆಕ್ಸ್ಟ್ ಏನೋ ಒಂದ್ ಪ್ರಕರಣದಲ್ಲಿ ಒಳಕ್ ಹೋಗ್ತಾರೆ, ಮತ್ತೆ ನೀನ್ ಹಿಂಗ್ ಮಾಡ್ದೆ ಅಲ್ಲ ಅಂತ ಹೊಡಿತಾರೆ. ಅಲ್ಲಿ ಹೊಡೆದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿ ಏನ್ ರಿಪೋರ್ಟ್ ಕೊಡ್ತಾರೆ ಅದೇ ಫೈನಲ್ ರಿಪೋರ್ಟ್ ಆಗಿರುತ್ತೆ. ಬದುಕಿದ್ರ ಮನೆಗ್ ಬರ್ತಾರೆ, ಸತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಡೆಡ್ ಬಾಡಿ ಕಲೆಕ್ಟ್ ಮಾಡ್ಕೊಳಕ್ಕೆ ಪೇರೆಂಟ್ಸ್ ಹೋಗ್ಬೇಕು. ಇಷ್ಟೇ ನಡೆಯೋದಲ್ಲಿ. ಅಲ್ಲಿ ಒಳಗಡೆ ಏನಾಗತ್ತಂತ ಯಾರಿಗ್ ಗೊತ್ತು? ಅಲ್ಲಿ ಒಬ್ರು ಹೊಡೆದು ಸಾಯಿಸ್ಬಿಟ್ರೇನು ಸಹ ಆ ರೆಕಾರ್ಡ್ ಅಲ್ಲೇ ಒಳಗೆ ಮುಚ್ಚಾಕ್ತಾರೆ. ಈಗ ನಾನೇ ಒಂದು ಪಾರದರ್ಶಕವಾಗಿ ನಾನೇ ಒಂದು ಹೈ ವಿಟ್ನೆಸ್. ನಾನು ಹೇಳ್ತಿರೋದು ಪ್ರತಿಯೊಂದು ಸತ್ಯ, ಸುಳ್ಳಿರಕ್ ಚಾನ್ಸೇ ಇಲ್ಲ. ಅದನ್ನ ಸುಳ್ಳು ಅಂತ ನೀವು ಹೋಗಿ NCR ಮಾಡಿ ಪ್ರೆಸ್ ನೋಟ್ ಕೊಡ್ತೀರಾ ಅಂದ್ರೆ ಶೇಮ್ ಆನ್ ದೆಮ್. ಸೀರಿಯಸ್ಲಿ ಶೇಮ್ ಆನ್ ದೆಮ್. ಸತ್ಯನ ಸತ್ಯ ಅಂತ ಒಪ್ಕೊಳ್ಳುವಂತ ತಾಕತ್ ಅವ್ರಿಗಿಲ್ಲ ಅಂದ್ರೆ ಸತ್ಯ ಅದು ಅಂತ ಹೇಳುವಂತ ಧೈರ್ಯ ತಾಕತ್ ನನಗಿದೆ. ಆ ಕಾನೂನು ಹೋರಾಟ ಫೇಸ್ ಮಾಡಕ್ಕೂ ಇದೆ. ಬಟ್ ಎಲ್ಲ ಹೆಣ್ಮಕ್ಳಿಗೂ ಅದಿರೋದಿಲ್ಲ. ಅಕ್ಕ
ನೀವು ರೆಕಾರ್ಡ್ ಮಾಡಿ ಹಾಕೊಳ್ಳಿ ಅಂತಾನೆ ಹೇಳ್ತಾರಲ್ವಾ. ಹೋಗಿ ಬಂದಿರೋರು ಹೇಳ್ತಾರೆ. ಅಂಡ್ ಇನ್ನ ಒಂದ್ 2 ವರ್ಷಕ್ಕೆ ಮುಂಚೆ ಇರೋರು ಸಹ ಕಾಲ್ ಮಾಡಿದ್ದಾರೆ, ಅಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ ಇವಳು ಹೋದ್ಮೇಲೆನೆ ಯಾವ ತರ ಎಲ್ಲಾನು ಹೇಳ್ಕೊಂಡಿದ್ದಾರೆ. ನೀವು ಮಾತಾಡ್ತಾ ಇದೀರಾ, ಫಸ್ಟ್ ಮಹಿಳೆ ನೀವು ಮಾತಾಡ್ತಾ ಇರೋದು ಪರಪ್ನಗರ ಜೈಲ್ ಬಗ್ಗೆ ಮಾತಾಡಿ, ನಮ್ ಸಪೋರ್ಟ್ ಇದೆ, ಎಲ್ ಬೇಕಂದ್ರೂ ಕರೀರಿ. ಸೊ ತನಿಖೆ ಸ್ಟಾರ್ಟ್ ಮಾಡ್ಲಿ. ಏನ್ ನನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರೆ, ಡೆಫಿನೆಟ್ಲಿ ಅವ್ರನ್ನೆಲ್ಲ ಕರೆಸಿ ಅಲೋಕ್ ಕುಮಾರ್ ಸರ್ ಮುಂದೆ ನಿಲ್ಸೋಣ. ಸ್ವಲ್ಪ ಬದಲಾವಣೆ ಆಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.